ಆಗ್ತಿದ್ರು ನೀವು ಹೋಗ್ಬಿಟ್ಟಾಗಾದ್ರೆ ಕಪಾಳೆ ಕೊಟ್ಬಿಡೋದಾಗಾದ್ರೆ ಹೊಡೆಯಕ್ ಹೋಗ್ಬಿಡೋದಾಗ್ರ ಒಬ್ಬ ಅಧಿಕಾರಿಗೆ ಏನಾಯ್ತು ನಿಮ್ಗೆಲ್ಲ ಮುಖ್ಯಮಂತ್ರಿಗಳಿಗೆ ನಿಮ್ಗೆ ಪ್ರತಿಭಟನೆ ಮಾಡ್ತಾ ಇದ್ರಾಗಾರೆ ನೀವು ಪ್ರತಿಭಟನೆ ಮಾಡಿದಾಗ ಯಾರಾದ್ರೂ 4 ಜನ ನಿಮ್ಗೆ ಅದನ್ನ ತಡ್ಕೊಳ್ಳೋ ತಾಕತ್ತು ಧೈರ್ಯ ಇಲ್ಲ ಅಂತಂದ್ರೆ ನೀವು ಕಪಾಳೆ ಕೊಟ್ಬಿಡ್ತೀರಾ ಹಾಗಾದ್ರೆ ನೀವು ಒಂದು ಕ್ಷಮೆ ಕೇಳಬಹುದಿತ್ತಲ್ಲ ನೀವು ಹಾಗಾದ್ರೆ ಈ ರೀತಿ ನಮ್ಮ ಅವಧಿನಲ್ಲಿ ಯಾರಾದ್ರೂ ಪತ್ರ ಬಂದ್ರೆ ತೋರಿಸ್ಬಿಟ್ಟು ಕ್ಷಮೆ ಕೇಳೋದು ಇಂಪಾರ್ಟೆಂಟ್ ಅಲ್ವಾ ಮೋಹನ್ ವಿಶ್ವ ಅವರೇ? ನೀವೇ ಹೇಳ್ದಾಗೆ MLC ರವಿಕುಮಾರ್ ಅವ್ರು ಕ್ಷಮೆ ಕೇಳಿಬಿಟ್ರು. ಬಟ್ ಪರಿವರ್ತನೆ ಅನ್ನೋದು ಆಗ್ಬೇಕಲ್ಲಪ್ಪ. ಹಂಗೆ ಕ್ಷಮೆ ಕೇಳಿದ ರವಿಕುಮಾರ್ ಅವರು ಇವಾಗ ಮಾಡಿರೋದೇನು, ಶಾಲಿನಿ ರಜನೀಶ್ ಅವರ ವಿಚಾರದಲ್ಲಿ ಮಾಡಿರೋದೇನು ಅಂದ್ರೆ ನಾವು ಬೈತೀವಿ, ಕ್ಷಮೆ ಕೇಳ್ತೀವಿ, ಮತ್ತದೇ ತಪ್ಪು ಮಾಡ್ತೀವಿ. ಈಗ ಅವರು ಕೂಡ ಹ್ಯಾಬಿಚುಯಲ್ ಆಗೋಗ್ಬಿಡಲ್ವಾ? ನಿಮ್ ಪಕ್ಷದವರು ಕೂಡ ಹಾಗೆ ಆಗೋದ್ರಲ್ವಾ? ಜಸ್ಟ್ ಅವರು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ, ಆಯ್ತಾ? ನಾನು ಅದನ್ನ ಕೇಳಿಸ್ಕೊತಾ ಇದ್ದೆ. ಅದ್ರಲ್ಲಿ ಕ್ಲಿಯರ್ ಕಟ್ ಆಗಿ ಅವ್ರು ಏನ್ ಹೇಳಿದ್ದಾರೆ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಹೇಳಿರೋದೇನೋ 24 ಗಂಟೆ ಚೀಫ್ ಸೆಕ್ರೆಟರಿ ಆದವ್ರು ಬಿಸಿ ಇರ್ತಾರೆ, ನಾವೊಂದು ವಿರೋಧ ಪಕ್ಷವಾಗಿ ನಮ್ ಕೈಗೆ ಸಿಗ್ತಾ ಇಲ್ಲ ಅವರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅದೇ ಕ್ಲಾರಿಫಿಕೇಶನ್ ಕೊಟ್ಟಿರೋದು ರವಿಕುಮಾರ್. ಅನ್ಫಾರ್ಚುನೇಟ್ಲಿ ಆ ಬೈಟ್ ಇಲ್ಲ, ಬಟ್ ಜನ ಕೇಳಿಸ್ಕೊಂಡಿದ್ದಾರೆ. ನಾನು ಹೇಳ್ತಿರೋದು ಮೇಡಮ್, ಈ ಕ್ಲಾರಿಫಿಕೇಶನ್ ಕೊಡಬಹುದು ಸರ್. ಇವಾಗ ನಟರಾಜ್ ಗೌಡ ಏನಂದ್ರು, ಕೈ ಎತ್ತಕ್ಕೆ ಹೋದ್ರು ಹೊಡೆದಿಲ್ಲ, ಕೈ ಎತ್ತಕ್ಕೆ ಹೋದ್ರು ಹೊಡೆದಿಲ್ಲ, ಹೊಡೆದ್ರ ಅಲ್ಲಿ ಅಷ್ಟು ದೂರ ಇದ್ದಾರೆ, ಹೊಡೆದಿಲ್ಲ. ನೀವ್ ಹೇಳ್ತಿರೋದು ಹಂಗೆ ಇದೆ ಸಮರ್ಥನೆ. ಸಾರಿ, ನಾನು ಇಲ್ಲಿ ನೋಡಿ ನಾನು ಸಮರ್ಥನೆ ಆಗ್ಬೋದು, ವಿರೋಧ ಆಗ್ಬೋದು, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ಜಸ್ಟ್ ಅವ್ರು ಕೊಟ್ಟಿರುವಂತ ಕ್ಲಾರಿಫಿಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಬಿಸಿ ಇರ್ತಾರೆ, ಕೈಗೆ ಸಿಗ್ತಾನೆ ಅದ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು, ನಾಳೆ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾರೆ, ಅದ್ರ ಮೇಲೆ ಚರ್ಚೆ ಹೋಗುತ್ತೆ, ಆಯ್ತಾ? ನಾನಾಗಂತ ಕಾಂಗ್ರೆಸ್ ಅವ್ರ ತರ ಸಿದ್ದರಾಮಯ್ಯ ಮಾಡಿದ್ದೆ ಸರಿ, ಪರಮೇಶ್ವರ್ ಮಾಡಿದ್ದೆ ಸರಿ, DK ಶಿವಕುಮಾರ್ ಹೇಳಿದ್ದೆ ಸರಿ, ಆಯ್ತಲ್ಲ? ಇಲ್ಲಿ ಕುತ್ಕೊಂಡ್ಬಿಟ್ಟು ನಾವು ಕ್ಷಮೆ ಕೇಳಲ್ಲ, ಏನು ಮಾಡೋದೇ ಇಲ್ಲ, ತೋರಿಸ್ರಿ ರೀ. ಹಾಗಾದ್ರೆ ಯಾರು DK ಶಿವಕುಮಾರ್ ಇವಾಗ ಇಷ್ಟು ಕೆಟ್ಟದಾಗ ಮಾತಾಡಿದ್ರು ಪ್ರವೀಣ್ ಸೂದ್ ಅವ್ರ ಮೇಲೆ, ಒಂದೊಂದು ಕ್ಷಮೆ ಕೇಳಿದ್ರ ಹಾಗಾದ್ರೆ ಅವರು ಅಯೋಗ್ಯ ಅಂತ ಕರೀತಾರೆ ಒಬ್ರು ಪೊಲೀಸ್ ಅಧಿಕಾರಿನ. ಎಂತ ದೊಡ್ಡ ಅಧಿಕಾರಿ ಅವರು, ಒಂದಿವ್ಸ ಕ್ಷಮೆ ಕೇಳಿದಾರೆ ಹಾಗಾದ್ರೆ ಅವರು? ಕಾಂಗ್ರೆಸ್ ಅವ್ರು ಹೇಳಿದ್ನಲ್ಲ ಮೇಡಮ್, ಅವ್ರಿಗೆ ಕ್ಷಮೆ ಕರುಣೆ ಅವೆಲ್ಲ ಏನು ಇಲ್ವೇ ಇಲ್ಲ. ದರ್ಪ ದುರಹಂಕಾರದ ಪರಮಾವಧಿ. ಅದು ಎರಡನೇ ಸಲ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸಾರಿ ಅನ್ನೋ ಪದ ಕೇವಲ ಪದವಾಗಿ ಉಳಿಬಾರ್ದಲ್ವಾ? ಮೇಡಮ್ ಇನ್ನೊಂದು ಪಾಯಿಂಟ್, AICC ಅಧ್ಯಕ್ಷದ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿಗಳನ್ನ ವಿಷ ಸರ್ಪ ಅಂತ ಕರೆದ್ರು. ಸೋನಿಯಾ ಗಾಂಧಿ ಅವರು ಸಾವಿನ ವ್ಯಾಪಾರಿ ಅಂತ ಕರೆದ್ರು, ಕ್ಷಮೆ ಕೇಳಿದಾರೆ. ಮಣಿಶಂಕರ್ ಅವರು ನೀಚ ಅಂತ ಕೇಳಿದ್ರು, ಕ್ಷಮೆ ಕೇಳಿದಾರೆ. ನಾವು ಡೈವರ್ಟ್ ಆಗೋದು ಬೇಡ, ನಾವು ಮಾತಾಡ್ತಿರೋದು ಅಧಿಕಾರಿಗಳನ್ನ ವ್ಯವಸ್ಥೆ ಹೆಂಗ್ ನಡೆಸ್ಕೊಳ್ತಿದೆ ಅಂತ. ನಟರಾಜ್ ಗೌಡ ಈಗ ಬಿಜೆಪಿ ವಕ್ತಾರರು ಹೇಳಿದ್ ನಾನು ಹೇಳ್ತಾ ಇದ್ದೀನಿ, ಪ್ರಧಾನಮಂತ್ರಿಗಳು ಮಹಿಳೆಯಾಗಿ ಎಷ್ಟು ತುಚ್ಛವಾಗಿ ಕಾಣ್ತಾರೆ ಪ್ರಧಾನಮಂತ್ರಿಗಳು ಅಂದ್ರೆ, ಸೋನಿಯಾ ಗಾಂಧಿನ ಭ್ರಷ್ಟಾಚಾರಿ ವಿಧವೆ ಅಂದ್ರು. ಭ್ರಷ್ಟಾಚಾರಿ ವಿಧವೆ ಸೋನಿಯಾ ಗಾಂಧಿ ಅವರಿಗೆ 50 ಕೋಟಿ ರೂಪಾಯಿ ಇಬ್ರನ್ನು ಸ್ಕ್ರೀನ್ ಇಂದ ತೆಗೆದಿದ್ದೀವಿ, ಇಬ್ರದ್ದು ವಾಯ್ಸ್ ಮ್ಯೂಟ್ ಇದೆ. ನಾನೀಗ ಒಂದೇ ಒಂದು ಮಾತು ರಾಜಕೀಯದ ಬಗ್ಗೆ ಬಂದ್ರೆ ಓಪನ್ ಆಗಿ ಡಿಕ್ಲೇರ್ ಮಾಡ್ತೀನಿ. ಬಿಜೆಪಿ ಹಾಗೆ ಕಾಂಗ್ರೆಸ್ ವಕ್ತಾರರಿಗೆ, ಅಧಿಕಾರಿಗಳಿಗೆ ಕೊಡುವ ಗೌರವಕ್ಕಿಂತ ರಾಜಕಾರಣ ಮಾಡೋದು ಹೆಚ್ಚು ಅಂತ ಡಿಕ್ಲೇರ್ ಮಾಡ್ತೀನಿ. ವಿ ಆರ್ ನಾಟ್ ಡಿಸ್ಕಸಿಂಗ್ ಪ್ರಧಾನ ಮಂತ್ರಿ, ವಿ ಆರ್ ನಾಟ್ ಡಿಸ್ಕಸಿಂಗ್ ಸೋನಿಯಾ ಗಾಂಧಿ. ನಾವು ಮಾತನಾಡ್ತಿರೋದು ಅಧಿಕಾರಿಗಳಿಗೆ ಆಗ್ತಿರೋ ಅವಮಾನ. ವಿಷಯ ಅಷ್ಟಕ್ಕೆ ಇರಬೇಕು, ಇಲ್ದಿದ್ರೆ ನಿರ್ದಾಕ್ಷಿಣ್ಯವಾಗಿ ವಾಯ್ಸ್ ಮ್ಯೂಟ್ ಆಗುತ್ತೆ. ಮಾಲ್ಗತಿ ಸರ್ ಬರ್ದಿದ್ದಾರೆ, ಇದು ಕೇವಲ ನನಗಲ್ಲ, ನನ್ನ ಇಲಾಖೆಯ ಆತ್ಮ ಗೌರವಕ್ಕಾದ ಚ್ಯುತಿ ಅಂತ ಹೇಳಿ. ಇದು ಕೇವಲ ಒಬ್ಬ ನಾರಾಯಣ ಬರಮನಿ ಕತೆ ಅಲ್ಲ ಸರ್. ಪ್ರತಿ ಬಾರಿ ಇಂಥ ಘಟನೆ ಆದಾಗ್ಲೂ ಕೂಡ ಎದ್ದು ಬರ್ತಾರೆ, ಮತ್ತೆ ಆ ಕರ್ತವ್ಯ ಪ್ರಜ್ಞೆಯನ್ನ ಮೆರಿತಾರೆ. ಆದ್ರೆ ಎಷ್ಟು ದಿನ ಹೀಗೇನೆ? ಒಂದೇನಾದ್ರೂ ಬೇಕಲ್ಲ, ಯಾರು ತಪ್ಪು ಮಾಡ್ತಾರೆ ಅವ್ರಿಗೂ ಶಿಕ್ಷೆ ಆಗ್ಬೇಕಲ್ಲ. ಅದು ಮುಖ್ಯಮಂತ್ರಿನೋ ವಿರೋಧ ಪಕ್ಷದವರೋ ಆಗ್ಬೇಕಲ್ಲ. ಇದೇನಿರ್ತದೆ ಈ ಥರ ಆದಾಗೆ ಸಡನ್ ಆಗಿ ನಾವು ಮನುಷ್ಯರಲ್ವಾ, ನಮಗೂ ಇದು ಇರ್ತದೆ, ಪೇಷನ್ಸ್ ಅನ್ನೋದು ಇರ್ತದೆ, ನಮಗೂ ಒಂದು ಲಿಮಿಟೇಷನ್ ಇರ್ತದೆ. ಒಮ್ಮೊಮ್ಮೆ ರಿಯಾಕ್ಷನ್ ಆಗಿಬಿಡ್ತದೆ. ಒಮ್ಮೊಮ್ಮೆ ಆದಾಗ ಏನು ಮಾಡ್ತಾರೆ, ಅವ್ನು ಭಾಳ ಸೊಕ್ಕಿನವಿದ್ದಾನೆ, ಅವನಿಗೆ ತಳ್ಳಿ ಹಿಡಿ, ಎಲ್ಲ CID ಹಾಕು, ಎಲ್ಲ ಇಂಟೆಲಿಜೆನ್ಸ್ ಹಾಕು ಅಂತ ಅಲ್ಲಿ ಒಂದೇ ಪಾರ್ಟಿ ಎಲ್ಲ ಪಾರ್ಟಿಯವರು ಇದನ್ನೇ ಮಾಡೋದು. ಅಡ್ಯಾಮಿಂಟದಾನ ರೀ, ಸರಿ ಮಾತಾಡೋದಿಲ್ಲ. ಹೆಂಗೆ ಕರೀತಾರೆ ಗೊತ್ತಾ, ಒಬ್ಬೊಬ್ಬರು ರಾಜಕಾರಣಿಗಳು SP ಗೆ DSP ಗೆ ಹಿಂಗೆ ಕರೆದಾರೆ. ಹಿಂಗೆ ಕರೆದಿದ್ದು ನೋಡಿದ್ದೀನಿ ನಾನು. ಈ ಥರ ಬೆರಳು ಮಾಡಿ ಕರೆಯೋದಂತ ನೋಡಿದ್ದೀನಿ. ಅಷ್ಟು ಇರಿಟೇಟಿಂಗ್ ಬಿಹೇವ್ ಮಾಡ್ತಾರೆ.
ಏನೋ ನಾವು ಯಾಕೆ ಅವನ ಜೊತೆ ಜಗಾಡ್ಕೊಂಡು ಮತ್ತೆ ಕಿತ್ತಾಡೋದು ಅಂತೇಳಿ ನಾವು ಅಲ್ಲಿ ಪೋಸ್ಟಿಂಗ್, ನಾನು ಪೋಸ್ಟಿಂಗ್ ಆಗಿತ್ತು ಅಲ್ಲಿ ಹೋಲಿಲ್ಲ ನಾನಲ್ಲಿ. ಈ ಥರ ಯಾಕೆ ಅವಮಾನ ಮಾಡ್ಕೋಬೇಕಂತ ಸರ್ ನಾನು ಐ ಡೋಂಟ್ ವಾಂಟ್ ಟು ಸರ್ವ್ ದೇರ್ ಅಂತ ಹೇಳಿದು ವಾಪಸ್ ಬಂದುಬಿಟ್ಟೆ ನಾನು. ಈ ಥರ ಇನ್ಸಿಡೆಂಟ್ ಆದಾವೆ ಎಲ್ಲ ರಾಜಕಾರಣಿ ಅಂತಲ್ಲ, ಕೆಲವೊಬ್ಬರು ಅದಾರ ಆ ಥರ ಬಿಹೇವ್ ಮಾಡ್ತಾರೆ. ಬಟ್ ಲೀಡ್ರ್ ಆದವರು ಮಾದರಿಯಾಗಿರ್ಬೇಕು ಉಳಿದವರಿಗೆ. ಈ ಥರ ಆಗಬಾರ್ದು ಇನ್ಸಿಡೆಂಟ್ ಆಗಬಾರ್ದು. ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ನಿಜ. ಇದ್ರ ಜೊತೆಗೆ ಮಾಲ್ಗತಿ ಸರ್ ಪತ್ರದಲ್ಲೇ ಬರೆದಿದ್ದಾರೆ, ನಮ್ಮ ಇಲಾಖೆಯವರು ಕೂಡ ನನ್ನ ಯಾರು ವಿಚಾರಿಸಲಿಲ್ಲ ಅಂತ. ಹೌದು, ಬೆಂಬಲಕ್ಕೆ ನಿಲ್ಲಿಲ್ಲ. ಇದು ಕೂಡ ಅಡ್ರೆಸ್ ಮಾಡಲೇಬೇಕಾದ ಸಂಗತಿ. ಆ ಹೈರಾರ್ಕಿ ಇರ್ತದೆ ಮೇಡಮ್. ಅದೇ IPSನವರಿಗೆ ಮಾಡಿದ್ರೆ ಎಲ್ಲ IPSನವರು ಎಲ್ಲರೂ ಒಂದಾಗ್ಬಿಡ್ತಾರೆ. ಈ ಥರ ಹೀ ಈಸ್ ನಾನ್ IPS, ಅವ್ರು ಇರೋದೇ ಹೊಡೆಸ್ಕೊಳ್ಳಿಕ್ಕೆ, ಅವ್ರು ಇರೋದೇ ಬಯಸ್ಕೊಳ್ಳಿಕ್ಕೆ ಅಂತನ್ನುವಂಥ ಭಾವನೆ ಅವರಲ್ಲಿನೂ ಇರ್ತದೆ. ಆ ಭಾವನೆ ದೊಡ್ಡವರಂತ ಇಲ್ಲ ಅಂತಲ್ಲ, ಅದು ಇದು ಅವ್ರಿಗೆ ಮೈ ಮೇಲೆ ಬಂದಾಗ ಅವಾಗ ಅಲರ್ಟ್ ಆಗಿಬಿಡ್ತಾರೆ. ಇದು ಕೆಳಗಿನವರು ದೇ ಆರ್ ಪೇಡ್ ಫಾರ್ ಇಟ್, ದೇ ಆರ್ ಮೆಂಟ್ ಫಾರ್ ಇಟ್. ಅನ್ಫಾರ್ಚುನೇಟ್ಲಿ ಪೊಲೀಸರಿಗೆ ಪ್ರತಿಭಟನೆ ಮಾಡುವ ಅವಕಾಶ ಇಲ್ಲ. ಅದೇ ಹೇಳಿದ್ನಲ್ಲ, ಏನೇನು ಪ್ರತಿಭಟನೆಗಳಾಗ್ತಿತ್ತು. ಇನ್ ದ ನೇಮ್ ಆಫ್ ಡಿಸಿಪ್ಲಿನ್ ನಾವು ಒಂಥರ ಜೀದ್ದಾಳಿದ್ದಂಗೆ. ಶಿಸ್ತು ಅನ್ನೋಂತೆ ಅದರಲ್ಲಿ ಜೀತದಾಳನ ಆಗಿಬಿಟ್ಟಿದ್ದೇವೆ. ಅವ್ರು ಏನು ಅಂದರೂ ಅನ್ಸೋಬೇಕು, ಏನು ಬೈದ್ರು ಬಯಸೋಬೇಕು. ಇದು ಒಬ್ಬರದೇ ಅಲ್ಲ, ರಾಜಕಾರಣಿಗಳು ಅಷ್ಟೇ ಅಂತಲ್ಲ, ಇವನ್ ಸೀನಿಯರ್ ಆಫೀಸರ್ಸು ಸಿಕ್ಕಾಪಟ್ಟೆ ಬೈತಿರ್ತಾರೆ, ಕೆಲವೊಬ್ಬರು ಹೊಡೆಯೋರು ಇರ್ತಾರೆ. ಅಲ್ಲಿನೂ ಹೊಡೆದಿದ್ದಾರೆ ಎಷ್ಟೋ ಜನ ಆಫೀಸರ್ಸು. ಹಿಂದೆ ಹೊಡೆಯುತ್ತಿದ್ರು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಆವಾಗ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ, ಅವೇರ್ನೆಸ್ ಇರಲಿಲ್ಲ. ಈಗ ಬೈದ್ರೆ ಯಾಕೆ ಅಂತ ಕೇಳ್ತಾರೆ ಒಳ್ಳೆ ವಾಪಸ್ಸು. ಆ ಮಾತು ಬೇರೆ, ಅಷ್ಟೊಂದು ಅವೇರ್ನೆಸ್ ಎಲ್ಲ ಕಡೆನೂ ಆಗಿದೆ. ಈಗ ಕಡೆದೊಂದು ಬ್ರೇಕಿಂಗ್ ಇದೆ, ಅದನ್ನ ಗಮನಿಸೋಣ. ನೋಡಿ, ರಾಜಕೀಯ ಕಾರಣದಲ್ಲಿ ಸಮರ್ಥನೆ ಅನ್ನೋದು ಎಲ್ಲಿವರೆಗೂ ಹೋಗ್ಬಿಡುತ್ತೆ ಅಂದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾರಾಯಣ ಬರ್ಮನಿಯವರ ಪ್ರಕರಣಕ್ಕೆ ಪಟ್ಟಂತೆಯೇ ಅಶೋಕ್ ಪಟ್ಟಣ್ ಅವರ ಪ್ರತಿಕ್ರಿಯೆ ಇವತ್ತು. BJP ಕುಮ್ಮಕ್ಕು, ಹಾಗಾಗಿ ರಾಜೀನಾಮೆ ಕೊಡ್ಲಿಕ್ಕೆ ಹೋಗಿದ್ರಂತೆ ಬರ್ಮನಿಯವರು. ಪೊಲೀಸರ ಬೇಸರಕ್ಕೂ ಕೂಡ ರಾಜಕೀಯ ಬಣ್ಣ. ಭದ್ರತಾ ಲೋಪ ಆಗಿದ್ದಕ್ಕೆ ನಟರಾಜ್ ಗೌಡ್ರೆ ಹೇಳ್ತಾ ಇದ್ರು ಸಸ್ಪೆಂಡ್ ಮಾಡಬೇಕಾಗಿತ್ತು, ಹಾಗೆ ಬಿಟ್ಟಿರೋದೇ ಹೆಚ್ಚು. ಈ ರೀತಿಯ ಸಮರ್ಥನೆ ಮಾತುಗಳು ಇನ್ನೆಷ್ಟು ಕೆಳ ಹಂತಕ್ಕೆ ಹೋಗ್ಬೇಕಪ್ಪ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ. ಅಶೋಕ್ ಪಟ್ಟಣ್ ಅವರ ರಿಯಾಕ್ಷನ್ ಇದ್ರೆ ಪ್ಲೇ ಮಾಡಿ, ಇಲ್ಲಾಂದ್ರೆ ಅದಕ್ಕೆ ಪ್ಲೇ ಮಾಡಿ. ನಟರಾಜ್ ಗೌಡ್ರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. ಬರ್ಮನಿ ಅವರು VRS ತಗೊಂತಾರೆ, ನನಗೆ ಆಶ್ಚರ್ಯ ಸುದ್ದಿ. ಯಾಕಂದ್ರೆ ಬರ್ಮನಿ ಅವರು ಒಳ್ಳೆ ಅಧಿಕಾರಿ. ಅವ್ರಿಗೆ ಅವತ್ತಾಗಿದ್ದ ಇನ್ಸಿಡೆಂಟು ಏನು ಕಪಾಳಕ್ಕೆ ಏನು ಹೊಡೆದಿಲ್ಲ. ಈ ಸುಮ್ಮನೆ ಹಿಂಗೆ ಏನು ಕೋಪದಿಂದ ಹಿಂಗೆ ಕೈ ಆಡೋದು ಅಷ್ಟೇ ಹೊರತ ಏನು ಕಪಾಳಕ್ಕೆ ಹೊಡೆದಿಲ್ಲ. ಅದನ್ನು ನಿಮ್ಮ ಮಾಧ್ಯಮದವ್ರು ಕಪಾಳಕ್ಕೆ ಹೊಡೆದ್ರೆ ಬಂದರು ಅಂತ ಮೆಮ್ಸಿ ಓಕೆ ಇರಲಿ, ಒಂದು ಕಡೆ ಇರಲಿ. ಬರ್ಮನಿಯವರು ಇದು ಇನ್ಸಿಡೆಂಟ್ ಆಗಿ 2-3 ತಿಂಗಳಾಯಿತು. ಅವ್ರಿಗೆ ಅಷ್ಟು ಇದಾಗಿದೆ, ಇಮಿಡಿಯೇಟಾಗಿ ಕೊಡ್ಬೋದಾಯ್ತಲ್ಲ. ಅವರು ಇಮಿಡಿಯೇಟಾಗಿ ಕೊಡಲಿಲ್ಲ. ಇಮಿಡಿಯೇಟಾಗಿ ಈಗ 2-3 ತಿಂಗಳಾದ್ಮೇಲೆ ಕೊಟ್ಟಿರೋದ್ರಿಂದ ಯಾರೋ BJP ನಾಯಕರುಗಳು ಅವ್ರನ್ನ ಕುಮ್ಮಕ್ಕೆ ಕೊಟ್ಟು ಅವ್ರಿಗೆ ನಮ್ಮ ಪಕ್ಷಕ್ಕೆ ಮತ್ತು CMಗೆ ಮುಜುಗರ ಆಗಬೇಕು ಅಂತ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತಾಗಿ ಅವರಿಲ್ಲ. ಅದ್ಯಾರು BJP ಅವ್ರು ಕುಮ್ಮಕ್ಕೆ ಕೊಟ್ಟರು ನಟರಾಜ್ ಗೌಡ್ರೆ? ಯಾರೋ ಇರ್ಬೋದೇನೋ, ಗೊತ್ತಿಲ್ಲ ನನಗೆ. ಬಟ್ ಅವ್ರಿಗೆ ಗೊತ್ತಿರ್ತದೆ ಅದು, ಯಾಕಂದ್ರೆ ಅವರು ಶಾಸಕರಿದ್ದಾರೆ, ಅವ್ರು ಗೊತ್ತಿರ್ಬೋದು. ಬಟ್ ಅವ್ರು ಒಂದು ಮಾತು ಹೇಳಿದ್ರು, ಬರ್ಮನಿಯವರು ಒಳ್ಳೆ ಅಧಿಕಾರಿ ಅಂತ ಹೇಳಿದ್ರು. ಅವರು ಒಳ್ಳೆ ಅಧಿಕಾರಿ, ಅವ್ರಿಗೆ ನಿಜವಾಗ್ಲೂ ಬೇಸರ ಆಗಿದ್ರೆ 2 ಮಂತ್ಸ್ವರೆಗೂ ವೆಯ್ಟ್ ಮಾಡ್ತಿರಲಿಲ್ಲ, ಅವಾಗಲೇ ಹೇಳಿರೋರು. ಅವ್ರು ಒಳ್ಳೆ ಅಧಿಕಾರಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಅವ್ರ ಬಗ್ಗೆ ಗೊತ್ತಿದೆ, ಬರ್ಮನಿಯವ್ರ ಬಗ್ಗೆನೂ ಅವ್ರಿಗೆ ಗೊತ್ತಿದೆ. ಆಮೇಲೆ ಯಾರು ಕುಮ್ಮಕ್ ಕೊಟ್ಟರು ಅದು ಗೊತ್ತಿಲ್ಲ ನನಗೆ. ಶಾಸಕರಿಗೆ ಗೊತ್ತಿರ್ಬೋದು, ಕುಮ್ಮಕ್ ಇರ್ಬೋದು. ಯಾಕಂದ್ರೆ BJP ಇರೋರಿಗೆಲ್ಲ ಭಾಳ ನಿಸ್ಸೀಮರಿದ್ದಾರೆ. ಇಂತಹ ಸಂಚು ಮಾಡೋರೊಳಗೆ, ಕೆಟ್ಟ ಹೆಸರು ತರಲಿಕ್ಕೆ, ಕಪಟತನ ಮಾಡೋರಿಗೆ ಅವ್ರ ಒಂದು ವಿಭಾಗ ಇದೆ BJPನಲ್ಲಿ. ಕಪಟತನದ ವಿಭಾಗ ಇದೆ BJPನಲ್ಲಿ. ಹಿಂಗೆ ಹೇಳೋ ಮೂಲಕ ನಟರಾಜ್ ಗೌಡ್ರೆ, ಅಶೋಕ್ ಪಟ್ಟಣ್ ಅವರು ಅಂದ್ರೆ ನಿಮ್ಮದೇ ಪಕ್ಷದವರು ಆಗಿರೋದ್ರಿಂದ ಇಲ್ಲಿ BJP ಅವ್ರನ್ನ ನೀವು ಕಾರ್ನರ್ ಮಾಡ್ತಾ ಇಲ್ಲ, ಕಾರ್ನರ್ ಮಾಡ್ತಿರೋದು ಮತ್ತೆ ಬರ್ಮನಿ ಅವ್ರನ್ನ. ಇಲ್ಲ, ಖಂಡಿತ ಇಲ್ಲ. ಬರ್ಮನಿ ಅವರು ಒಳ್ಳೆ ಅಧಿಕಾರಿ ಅಂತ ಅವ್ರು ಹೇಳಿದ್ದಾರೆ. ಕಂಪ್ಲೇಂಟ್ ಕೊಡ್ತಿದ್ದಾರೆ ಅಥವಾ VRS ತಗೊಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಇಂಡೈರೆಕ್ಟ್ಲಿ ಅವ್ರಿಗೂ ಮತ್ತೆ ಅವಮಾನ ಮಾಡ್ತಿದ್ದೀರಿ. ಇಲ್ಲ, ಅವ್ರಿಗೆ ಅವಮಾನ ಮಾಡ್ತಿಲ್ಲ, ಅದು ಮುಗಿದ ಅಧ್ಯಾಯ ಆಗಿದೆ. ಅವ್ರಿಗೆ ಅವ್ರು ಒಳ್ಳೆ ಅಧಿಕಾರಿ ಅಂತ ಹೇಳಿದ್ದಾರೆ. ಅವ್ರು ಒಳ್ಳೆ ಅಧಿಕಾರಿ, ಅದು ಮುಗಿದ ಅಧ್ಯಾಯ. ಮುಗಿದ ಅಧ್ಯಾಯ. ಆಮೇಲೆ BJP ಒಳ್ಳೆ ಅಧಿಕಾರಿಗಳಿಗೆ BJP ಪ್ರಭಾವ ಜಾಸ್ತಿ ಇದೆ ರೀ. BJP ಕಪಟತನ ನಿಮ್ಗೂ ನಮ್ಗೆ ಅರ್ಥನೇ ಆಗಲ್ಲ. ಅಷ್ಟು ಸಂಚುಕೋರಿದ್ದಾರೆ BJPನಲ್ಲಿ. ಏನ್ ಬೇಕಾದ್ರೂ ಮಾಡ್ತಾರೆ. ದೇ ಹ್ಯಾವ್ ದ ಕೆಪಾಸಿಟಿ manipulate everything. They have the capacity to manipulate everything. ನಿಮ್ಮ ಪಕ್ಷ ಸ್ಟ್ರಾಂಗ್ ಇರೋದು ಸರ್. ಮೋಹನ್ ವಿಶ್ವ ನೋಡಿ ಮೇಡಮ್, ನೋಡಿ ಅವ್ರು ಡಬಲ್ ಸ್ಟ್ಯಾಂಡರ್ಡ್ ಅವ್ರ ಮಾತಲ್ಲಿ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಒಂದ್ ಕಡೆ ಅವ್ರು ಒಳ್ಳೆ ಅಧಿಕಾರಿ ಅಂತ ಹೇಳ್ತಾರೆ. ಯಾರಾದ್ರೂ ಒಳ್ಳೆ ಅಧಿಕಾರಿ ಆ ತರ ಯಾವ್ದಾದ್ರು ರಾಜಕೀಯ ಒತ್ತಡಗಳಿಗೆ ಮಣಿಯಕ್ಕಾಗತ್ತಾ? ಆಯ್ತಾ? ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅದು ಎಷ್ಟು ಬಂಡಲ್ಲಿ ಎಷ್ಟು ಸುಳ್ಳು ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಪಟ್ಟಣ್ಣನವ್ರಿಗೆ ಅವ್ರು ಒಳ್ಳೆ ಅಧಿಕಾರಿ ಅಂತ ಗೊತ್ತಿದ್ರೆ ಅವತ್ತೇ CMನವ್ರು ಕೈ ಎತ್ತಿದಾಗ ಕಾರ್ಯಕ್ರಮ ಮುಗಿದ್ಮೇಲೆ ಕೆಳಗೆ ಕರೆದ್ಬಿಟ್ಟು CM ಹೇಳ್ಬೋದಾಗಿತ್ತಲ್ಲ, ಸರ್ ಒಳ್ಳೆ ಅಧಿಕಾರಿ ಸರ್ ಅವರು, ನೀವು ಅವ್ರ ಮೇಲೆ ಕೈ ಎತ್ತಾಕ್ ಹೋಗ್ಬಿಟ್ರಿ, ಬನ್ನಿ ಸರ್ ಒಂದ್ಸರಿ ಮಾತಾಡಿ ಅಂತ ಹೇಳ್ಬಿಟ್ಟು ಇವತ್ತು ಬಂದ್ಬಿಟ್ಟು ನಿಮ್ಮ ದುರಂಕಾರ ದರ್ಪನ ಮರೆ ಮಾಚ್ಕೊಳ್ಳೋದಕ್ಕೆ ಇವಾಗ ಕತೆ ಹೊಡಿತಾ ಇದ್ರ ನೀವು. ಒಳ್ಳೆ ಅಧಿಕಾರಿ ಅಂತ ಹೇಳ್ಬಿಟ್ಟು ಇಲ್ಲೇ ಗೊತ್ತಾಗುತ್ತೆ ಅವ್ರ ಎಂತ ಡಬಲ್ ಸ್ಟ್ಯಾಂಡರ್ಡ್. ಅವ್ರ ತಲೆನಲ್ಲಿ ಯಾವತ್ತು ಅಧಿಕಾರಿಗಳ ತಲೆಗೆ ಕಟ್ಟಬೇಕು,
ಏನು ಅವ್ರನ್ನ ಸರಿಯಾಗಿ ನೋಡ್ಕೊಬೇಕು ಅನ್ನೋದು ಇಲ್ಲ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಿದ್ರೆ ಡಬಲ್ ಸ್ಟ್ಯಾಂಡರ್ಡ್ ಮಾಡೋದನ್ನ ಒಪ್ಕೊಳ್ಳಿ, ಕ್ಷಮೆ ಕೇಳಿ ಎತ್ಲಾಗೆ ನಾವ್ ಇಷ್ಟೆಲ್ಲ ಮಾಡಿದೀವಿ, ಕೈ ಎತ್ತಕ್ ಹೋಗಿದ್ ನಿಜ, ತಪ್ಪಾಯ್ತು ಅಂತ ಹೇಳಿ. ಇವತ್ತು ಹೇಳೋದಲ್ಲ ಬಂದ್ಬಿಟ್ಟು